ನನ್ನ ಮಗನ ಹುಟ್ಟುಹಬ್ಬಕ್ಕೆ ಸಿಹಿ ಮಾಡ್ತೀನಿ ಅಂದಿದ್ನಲ್ಲ, ನೋಡಿ ಮಾಡ್ತಾಯಿದ್ದೀನಿ. ಏನು ಮಾಡ್ತಿದ್ದೀನಿ ಅಂದ್ರೆ ಮೈಸೂರು ಪಾಕ್. ನನ್ನ ಕಸಿನ್ ಒಂದು ಒಳ್ಳೆ ರೀತಿಯಲ್ಲಿ ಮೈಸೂರು ಪಾಕ್ ಮಾಡೋದನ್ನು ಹೇಳ್ಕೊಟ್ಲು. ನಮ್ಮ ಮನೇಲಿ ಎಲ್ಲರಿಗೂ ಮೈಸೂರು ಪಾಕ್ ಅಂದರೆ ನಂದಿನಿ ಮೈಸೂರು ಪಾಕ್ ಇರುತ್ತಲ್ಲ, ಮೆತ್ತಗೆ ಹಂಗಿರಬೇಕು. ಹಾಗಾಗಿ ಅವಳು ಕೆಲವೊಂದು ಟಿಪ್ಸ್ ಹೇಳಿದ್ಲು ಮಾಡೋಕ್ಕೆ, ಅದನ್ನು ಫಾಲೋ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಂಡೆ ಬಾಣಲೆಗೆ ಹಾಕಿ. ಅದಾದಮೇಲೆ ಸಕ್ಕರೆನ ಅದು ಕರಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಸಕ್ಕರೆ ಕರಗಿಸ್ಕೊಂಡೆ. ಇದಾಗ್ತಿರೋ ಹಾಗೆ ಪಕ್ಕದಲ್ಲಿ ಕಡಲೆ ಹಿಟ್ಟನ್ನು ಮತ್ತು ತುಪ್ಪನ ಎರಡನ್ನೂ ಚೆನ್ನಾಗಿ ಯಾವುದೇ ಲಂಪ್ಸ್ ಬರದೇ ಇರೋ ಹಾಗೆ ಬೆರೆಸಿ ಇಟ್ಕೊಂಡೆ. ಇಲ್ಲಿ ತುಪ್ಪ ಕರಗಿಸ್ಬಿಟ್ಟು ನಾನು ಅದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ಕರಗಿರೋ ಸಕ್ಕರೆಗೆ ಈ ಕಡಲೆ ಹಿಟ್ಟು ತುಪ್ಪದ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ಇನ್ನೇನು ಆಗ್ತಾ ಬಂತು ಅನ್ನೋ ಹಾಗೆ ಒಂದು ಸ್ವಲ್ಪ ತುಪ್ಪನ ಉಳಿಸ್ಕೊಂಡಿರಬೇಕು. ಅದನ್ನು ಮೇಲೆ ಆ್ಯಡ್ ಮಾಡಬೇಕು. ಸೊ ಇದೇ ಇರೋದು ಅಲ್ಲಿ ಟೆಕ್ನಿಕ್ಕು. ಹೀಗೆ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದಾಗ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಮೈಸೂರು ಪಾಕು. ನೋಡ್ತಾ ಇದ್ದೀರಾ ಅಲ್ವಾ, ಚೆನ್ನಾಗಿದೆಯಾ? ಇದಕ್ಕೆ ಅಳತೆ 1 ಕಪ್ ಕಡಲೆ ಹಿಟ್ಟು, 2.5 ಕಪ್ ತುಪ್ಪ, 3 ಕಪ್ ಸಕ್ಕರೆ. ನಿಮಗೆ ಸಿಹಿ ಜಾಸ್ತಿ ಆಯಿತು ಅನಿಸಿದ್ರೆ ಸಕ್ಕರೆ ಪ್ರಮಾಣ ಒಂಚೂರು ಕಮ್ಮಿ ಮಾಡ್ಕೊಳ್ಬಹುದು ನೋಡಿ.